ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ದಿನ ನೋಡುವ, ಕುಡಿಯುವ ನೀರಿನ ಬಗ್ಗೆ ಒಂದು ಮಜವಾದ ವಿಷಯ ತಿಳ್ಕೊಳ್ಳೋಣ. ನಮ್ಮ ಮಿಷನ್ ಏನಂದ್ರೆ, ಯಾವ ಮ್ಯಾಜಿಕ್ ಇಲ್ಲದೆ ನೀರು ತನ್ನ ರೂಪನ ಹೇಗೆ ಪದೇ ಪದೇ ಬದಲಾಯಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ನೀರು ಮುಖ್ಯವಾಗಿ ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಹೀಗೆ 3 ರೂಪದಲ್ಲಿ ಇರುತ್ತೆ. ಈ ಅದ್ಭುತವಾದ ಮ್ಯಾಜಿಕ್ ಹಿಂದೆ ಇರೋ ಒಂದೇ ಒಂದು ರಹಸ್ಯ ಶಕ್ತಿ ಅಂದ್ರೆ ಅದು ಹೀಟ್. ಒಂದ್ ನಿಮಿಷ, ಬರೀ ಹೀಟಿಂದ ಗಟ್ಟಿಯಾಗಿರೋ ಮಂಜ್ಗಡ್ಡೆ ಹೇಗೆ ಹರಿಯುವ ನೀರಾಗತ್ತೆ? ಅಂದ್ರೆ ಆ ನೀರಿನ ಪಾರ್ಟಿಕಲ್ಸ್ ಮಧ್ಯೆ ನಿಖರವಾಗಿ ಏನಾಗ್ತಿರುತ್ತೆ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ಕೂಲ್ ಅಸೆಂಬ್ಲಿ ನೆನ್ಪು ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಅಸೆಂಬ್ಲಿಯಲ್ಲಿ ಮಕ್ಕಳಾದ ಆ ಪಾರ್ಟಿಕಲ್ಸ್ ಎಲ್ಲ ಶಿಸ್ತಿನಿಂದ ಒಂದಕ್ಕೊಂದು ಅಂಟುಕೊಂಡು ನಿಂತಿರ್ತಾರಲ್ವಾ, ಅದೇ ಸಾಲಿಡ್ ಅಥವಾ ಮಂಜುಗಡ್ಡೆ. ಹೌದು, ಚಳಿಗೆ ಹತ್ರ ನಿಂತಿರ್ತಾರೆ. ಕರೆಕ್ಟ್. ಆದ್ರೆ ಅದಕ್ಕೆ ಹೀಟ್ ಕೊಟ್ಟಾಗ, ಅಂದ್ರೆ ಬಿಸಿ ಮಾಡಿದಾಗ, ಆ ಪಾರ್ಟಿಕಲ್ಸ್ಗೆ ಸಿಕ್ಕಾಪಟ್ಟೆ ಎನರ್ಜಿ ಸಿಗುತ್ತೆ. ಆಗ ಅವು ಕೈಬಿಟ್ಟು ಕ್ಲಾಸ್ರೂಮ್ನಲ್ಲಿ ಇಷ್ಟ ಬಂದಾಗೆ ಓಡಾಡೋಕ್ ಶುರು ಮಾಡ್ತವೆ. ಆ ಸಾಲಿಡ್ ಕರಗಿ ಲಿಕ್ವಿಡ್ ಆಗತ್ತೆ. ಇದನ್ನೇ ಮೆಲ್ಟಿಂಗ್ ಅಂತ ಕರೆಯೋದು. ಓಹೋ, ಹಾಗಾದ್ರೆ ಮನೇಲಿ ಮ್ಯಾಗಿ ಮಾಡೋಕೆ ನೀರ್ ಕುದಿಸುವಾಗ ಆ ಲಿಕ್ವಿಡ್ ನೀರಿಂದ ಬಿಸಿ ಆವಿ ಮೇಲೆ ಕೊಡ್ತಾ ಅಲ್ಲ? ಎಕ್ಸಾಕ್ಟ್ಲಿ ಅದೇನೇ. ಅಂದ್ರೆ ಆ ಪಾರ್ಟಿಕಲ್ಸ್ಗೆ ಇನ್ನೂ ಜಾಸ್ತಿ ಹೀಟ್ ಸಿಕ್ಕಿ ಎನರ್ಜಿ ಜಾಸ್ತಿಯಾಗಿ ಸ್ಕೂಲ್ ಗೇಟಿಂದ ಹೊರಗಡೆನೆ ಓಡಿ ಹೋಗ್ತಿದಾವೆ ಅಂತನಾ? ಹೌದು, ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಲಿಕ್ವಿಡ್ಗೆ ಇನ್ನೂ ಹೆಚ್ಚು ಹೀಟ್ ಕೊಟ್ಟಾಗ ಆ ಪಾರ್ಟಿಕಲ್ಸ್ ಗಾಳಿಯಲ್ಲಿ ಹಾರಿ ಗ್ಯಾಸ್ ಆಗಿ ಬದಲಾಗ್ತವೆ. ಇದನ್ನೇ ವಾಟರ್ ವೇಪರ್ ಅಂತೀವಿ. ಮತ್ತೆ ಈ ಪ್ರಕ್ರಿಯೆನೇ ಎವ್ಯಾಪರೇಷನ್. ನಮ್ಮ ಇಂಡಿಯಾದಲ್ಲಿ, ಅಂದ್ರೆ ಈ ಬೇಸಿಗೆ ಕಾಲದ ಸುಡೋ ಬಿಸಿಲ್ಗೆ ರಸ್ತೆಯಲ್ಲಿರೋ ಗುಂಡಿಯ ನೀರೆಲ್ಲ ಒಣಗಿ ಹೋಗೋದು ಇದೇ ಎವ್ಯಾಪರೇಷನ್ ಇಂದ. ಸರಿ, ಹೀಟ್ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಇದರ ಉಲ್ಟಾ ಮಾಡಿದ್ರೆ, ಫ್ರಿಜ್ನಲ್ಲಿಟ್ಟಿದ್ದ ಸ್ಟೀಲ್ ವಾಟರ್ ಬಾಟಲ್ನ ಸ್ಕೂಲ್ಗೆ ತಗೊಂಡು ಹೋದ್ರೆ ಸ್ವಲ್ಪ ಹೊತ್ನಲ್ಲಿ ಆ ಬಾಟಲ್ ಹೊರಗಡೆ ಎಲ್ಲ ನೀರಿನ ಹನಿಗಳಿರುತ್ತೆ. ಅದು ಹೇಗೆ? ಹೌದು, ಬಾಟಲ್ ಲೀಕ್ ಆಗ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಲೀಕ್ ಆಗ್ತಿರಲ್ಲ. ನಮ್ಮ ಸುತ್ತ ಇರೋ ಗಾಳಿಯಲ್ಲಿ ಕಣ್ಣಿಗೆ ಕಾಣದ ಗ್ಯಾಸ್ ಅಂದ್ರೆ ವಾಟರ್ ವೇಪರ್ ಯಾವಾಗ್ಲೂ ಇದ್ದೇ ಇರುತ್ತೆ. ಆ ಗಾಳಿಯಲ್ಲಿ ವೇಗವಾಗಿ ಓಡಾಡ್ತಿರೋ ಪಾರ್ಟಿಕಲ್ಸ್ ತಣ್ಣಗಿರೋ ಸ್ಟೀಲ್ ಬಾಟಲ್ಗೆ ತಾಗಿದ ತಕ್ಷಣ ಅವುಗಳ ಹೀಟ್ ಎನರ್ಜಿ ಕಮ್ಮಿ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಹೀಟ್ ಕಮ್ಮಿ ಆದ ತಕ್ಷಣ ಅವು ನಿಧಾನವಾಗಿ ಚಳಿಗೆ ಒಂದಕ್ಕೊಂದು ಅಂಟುಕೊಂಡು ಮತ್ತೆ ಲಿಕ್ವಿಡ್ ಆಗ್ತವೆ. ಇದನ್ನೇ ಕಾಂಡೆನ್ಸೇಷನ್ ಅಂತ ಕರೆಯೋದು. ಅರ್ಥ ಆಯ್ತು. ಆ ಲಿಕ್ವಿಡ್ ನೀರನ್ನೇ ಐಸ್ ಟ್ರೇನಲ್ಲಿ ಹಾಕಿ ಡೀಪ್ ಫ್ರೀಜರ್ನಲ್ಲಿಟ್ರೆ ಅದರಲ್ಲಿರೋ ಹೀಟ್ ಪೂರ್ತಿ ಹೊರಟೋಗುತ್ತೆ. ಖಂಡಿತ. ಆಗ ಆ ಪಾರ್ಟಿಕಲ್ಸ್ ತಮ್ಮ ಓಡಾಡುವ ಎನರ್ಜಿ ಕಳೆದುಕೊಂಡು ಮತ್ತೆ ಗಟ್ಟಿಯಾಗಿ ಅಸೆಂಬ್ಲಿ ತರಹ ನಿಂತ್ಕೊಳ್ತವೆ. ಲಿಕ್ವಿಡ್ ಹೋಗಿ ಪುನಃ ಸಾಲಿಡ್ ಆಗುತ್ತೆ. ಇದನ್ನೇ ಫ್ರೀಸಿಂಗ್ ಎನ್ನುತ್ತಾರೆ. ಅಂದ್ರೆ ಇದು ಹೀಟ್ ಸೇರಿಸೋದ್ರಿಂದ ಮತ್ತು ತೆಗೆಯೋದ್ರಿಂದ ನಡೆಯುವ ಒಂದು ಸೈಕಲ್. ವಾವ್! ಈ ಕಂಡೆನ್ಸೇಷನ್ ಕಾನ್ಸೆಪ್ಟ್ ಇಟ್ಕೊಂಡು ನನ್ಗೊಂದು ಪ್ರಶ್ನೆ ಬರ್ತಿದೆ. ಮಳೆನೇ ಇಲ್ದ ರಾಜಸ್ಥಾನದ ಥಾರ್ ಮರುಭೂಮಿ ಅಂತ ಜಾಗಗಳಲ್ಲಿ ಬರೀ ಗಾಳಿಯಿಂದಲೇ ಕುಡಿಯೋ ನೀರು ಮಾಡಕ್ ಸಾಧ್ಯನಾ? ಇದು ಕೇಳೋಕೆ ಸ್ವಲ್ಪ ಸೈನ್ಸ್ ಫಿಕ್ಷನ್ ತರಹ ಇದ್ರೂ ವಿಜ್ಞಾನಿಗಳು ಇದನ್ನ ನಿಜ ಮಾಡಿದ್ದಾರೆ. ಅಟ್ಮಾಸ್ಫೆರಿಕ್ ವಾಟರ್ ಜನರೇಟರ್ಸ್ ಅನ್ನೋ ದೊಡ್ಡ ಯಂತ್ರಗಳು ಇದೇ ಕೆಲಸ ಮಾಡುತ್ತವೆ. ಇವು ದೊಡ್ಡ ತಣ್ಣನೆಯ ಬಾಟಲ್ ತರಹ ಕೆಲಸ ಮಾಡುತ್ತವೆ ಅಷ್ಟೇ. ಅಂದ್ರೆ ಬಿಸಿ ಗಾಳಿಯನ್ನು ಒಳಗೆಳೆದುಕೊಂಡು ತಣ್ಣಗೆ ಮಾಡ್ತಾ? ಹೌದು. ಒಮ್ಮೆಲೆ ತಣ್ಣಗೆ ಮಾಡಿ ಅದರಲ್ಲಿರೋ ಇನ್ವಿಸಿಬಲ್ ವಾಟರ್ ವೇಪರ್ನ ಕಂಡೆನ್ಸೇಷನ್ ಮೂಲಕ ಶುದ್ಧವಾದ ಕುಡಿಯುವ ನೀರಾಗಿ ಬದಲಾಯಿಸುತ್ತವೆ. ಅರೆ, ಇದು ನಿಜಕ್ಕೂ ಅದ್ಭುತ. ಇವತ್ತಿನ ಡೀಪ್ ಡೈವ್ನ ಸಾರಾಂಶ ಇಷ್ಟೇ. ಪ್ರಕೃತಿಯಲ್ಲಿ ನೀರು ಸಾಲಿಡಿಂದ ಲಿಕ್ವಿಡ್ ಆಮೇಲೆ ಗ್ಯಾಸ್ ಆಗಿ ತನ್ನ ರೂಪ ಬದಲಾಯಿಸಲು ಕಾರಣ ಹೀಟ್ ಎನರ್ಜಿ. ಈ ಹೀಟ್ ಆ ನೀರಿನ ಪಾರ್ಟಿಕಲ್ಸ್ನ ವೇಗವಾಗಿ ಓಡುವಂತೆ ಅಥವಾ ನಿಧಾನವಾಗಿ ಸೇರಿಕೊಳ್ಳುವಂತೆ ಮಾಡುತ್ತೆ. ಹೌದು. ನೀರು ಹೀಗೆ ಕೋಟ್ಯಾಂತರ ವರ್ಷಗಳಿಂದ ತನ್ನ ರೂಪ ಬದಲಾಯಿಸುತ್ತಾ ಈ ಭೂಮಿ ಮೇಲೆಯೇ ಸುತ್ತುತ್ತಾ ಇದೆ. ಹಾಗಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಯೋಚನೆ ಮಾಡಬೇಕು. ಈಗ ಒಂದು ಗ್ಲಾಸ್ನಲ್ಲಿರುವ ನೀರು ಲಕ್ಷಾಂತರ ವರ್ಷಗಳ ಹಿಂದೆ ಯಾವುದೋ ಒಂದು ಟೀರ್ಯಾಕ್ಸ್ ಡೈನೋಸಾರ್ ಕುಡಿದುಬಿಟ್ಟಿದ್ದ ನೀರಿನ ಅದೇ ಪಾರ್ಟಿಕಲ್ಸ್ ಆಗಿರ್ಬೋದಲ್ವಾ? ಓ ಮೈ ಗಾಡ್! ಅದು ನಿಜ. ಡೈನೋಸಾರ್ ಕುಡಿದಿದ್ದ ನೀರು ಈಗ ನಮ್ಮ ಗ್ಲಾಸ್ನಲ್ಲಿರ್ಬೋದು.